ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತಮ್ಮನೇಲಿ ನೋಡಿ ನಿಮ್ಮೆಲ್ಲರಿಗೂ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ. ಎಸ್, ಟುಡೇ ವಿ ಆರ್ ಆಫ್ ಟು ಚಿಕ್ಕಮಂಗ್ಳೂರು. ನಮ್ಮ ಬ್ರಹ್ಮಾವರದಿಂದ ಚಿಕ್ಕಮಂಗ್ಳೂರಿಗೆ 160 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಿತ್ತು. ಸೊ ವಿ ಡಿಸೈಡೆಡ್ ಟು ಟೇಕ್ ಆಗುಂಬೆ ರೂಟ್. ಆಗುಂಬೆ ಇನ್ ಮಾನ್ಸೂನ್ ಕೇಳಬೇಕಾ? ಇಟ್ಸ್ ಟ್ರೂಲಿ ಅ ಜೆಮ್ ಆಫ್ ವೆಸ್ಟರ್ನ್ ಘಾಟ್ಸ್ ವಿತ್ ಇಟ್ಸ್ ಸ್ಟನ್ನಿಂಗ್ ಗ್ರೀನರಿ ಆ್ಯಂಡ್ ಫ್ರೀಕ್ವೆಂಟ್ ಮಿಸ್ಟ್. ಐ ಆಬ್ಸಲ್ಯೂಟ್ಲಿ ಲವ್ ಇಟ್. ನಾವು ಅನ್ಕೊಂಡ್ವಿ ಆಗುಂಬೆ ಸನ್ಸೆಟ್ ಪಾಯಿಂಟಲ್ಲಿ ವಿ ಗೆಟ್ ಟು ಸಿ ದ ಬೆಸ್ಟ್ ವ್ಯೂ, ಬಟ್ ಅನ್ಫಾರ್ಚುನೇಟ್ಲಿ ದ ಮಿಸ್ಟ್ ಬ್ಲಾಕ್ ದ ವ್ಯೂ. ಸೊ ಇನ್ನೇನು ಮಾಡೋದು ಅಂತ ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. As soon as we entered Malnad, we are greeted by a lush greenery and a refreshing serene atmosphere. The beauty of this region is truly captivating. We all know that Chikmagalur is famous for its coffee and tea estate, and during our visit, we also came across a tea estate where we saw few ladies plucking the tea leaves. So ಇಲ್ಲಿ ಅವರು 15 ಡೇಸ್ಗೆ ಒಂದ್ಸಲ ಟೀ ಲೀವ್ಸ್ನೆಲ್ಲ ಕಲೆಕ್ಟ್ ಮಾಡಿ ಫ್ಯಾಕ್ಟ್ರಿಗೆ ಕಳಿಸಿ ಅದನ್ನ ಟೀ ಪುಡಿ ಮಾಡ್ತಾರೆ. ಇಲ್ಲಿ ಅವರು ಚಿಗುರೆಲೆನೆ ಮಾತ್ರ ಕಲೆಕ್ಟ್ ಮಾಡ್ತಾರೆ. ದಟ್ ಮೀನ್ಸ್ ದೇ ಪ್ಲಕ್ ಓನ್ಲಿ ದ ಯಂಗ್ ಟೆಂಡರ್ ಲೀವ್ಸ್. ಈ ಟೀ ಕಟಿಂಗ್ ಟೂಲ್ಗೆ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ, ಬಿಕಾಸ್ ನನಗಂತೂ ಗೊತ್ತಿಲ್ಲ ಇದಕ್ಕೆ ಏನಂತಾರೆ ಅಂತ. ಈಗ ಬೆಳಗ್ಗೆಯಿಂದ ಸಂಜೆ 7:30 ಸಾಯಂಕಾಲ ಮನೆ ಹೋಗೋದು 5:30. ಊಟ ಎಲ್ಲ ಇಲ್ಲೇ ತಗೊಂಡ್ಬರ್ತೀರಾ? ಆನ್ ದ ವೇ ನಮಗೆ ಒಂದು ಕಾಫಿ ಶಾಪ್ ಸಿಕ್ತು. ಅಲ್ಲಿ ಕಾಫಿ ಆ್ಯಂಡ್ ಮ್ಯಾಗಿ ಆರ್ಡರ್ ಮಾಡಿದ್ವಿ. ಕಾಫಿ ಏನೋ ಚೆನ್ನಾಗಿತ್ತು, ಬಟ್ ಮ್ಯಾಗಿ ಕೊಡೋಕ್ಕೆ ತುಂಬಾ ಟೈಮ್ ತೊಗೊಂಡ್ರು. ನಾವು ಬೆಳಗ್ಗೆ ಬೇಗ ಹೊರಟಿದ್ದರಿಂದ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ. ಸೊ ಫಸ್ಟ್ ಲಂಚ್ ಮುಗಿಸಿ ಮತ್ತೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆವಾಗ ನಮಗೆ ಸಿಕ್ಕಿದೆ ದ ಗ್ರ್ಯಾಂಡ್ ಮಹಾರಾಜ ರೆಸ್ಟೋರೆಂಟ್. ದ ಆ್ಯಂಬಿಯನ್ಸ್ ಅಂತೂ ಕೇಳೋದೇ ಬೇಡ, ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಬಿಲ್ಟ್ ಮಾಡಿದ್ದಾರೆ. ತುಂಬಾ ಕ್ರೌಡೆಡ್ ಆಗಿತ್ತು. ಬರೀ ಆ್ಯಂಬಿಯನ್ಸ್ ಅಲ್ಲ, ಇಲ್ಲಿ ಫುಡ್ಸ್ ಸಹ ಅವರು ಬಾಳೆ ಎಲೆಯಲ್ಲಿ ಸರ್ವ್ ಮಾಡಿದರು. ನೆಕ್ಸ್ಟ್ ಟೈಮ್ ನೀವೇನಾದರೂ ಚಿಕ್ಕಮಂಗ್ಳೂರು ಕಡೆ ಬಂದಿದ್ದರೆ, ನಿಮಗೆ ಒಂದು ಒಳ್ಳೆ ನಾನ್ ವೆಜ್ ಊಟ ಮಾಡಬೇಕಿದ್ರೆ ಡೂ ವಿಸಿಟ್ this hotel. After lunch, we drove for 20 kilometers and discovered the stunning viewpoint in Chikmagaluru. It felt like we found a secret beautiful spot all to ourselves. This place is definitely an underrated gem in Chikmagaluru. The entire mountain range was blanketed in mist, and as it moved, we caught the glimpses of beautiful things. ಯಾರು ಕಿವಿ ಮೇಲೆ ಹೂ ಇಡಬಾರ್ದು ಅಂತ ಅವರೇ ಇಟ್ಕೊಂತಿದ್ದಾರೆ. ಓಕೆ, ನೋಡಿ ಗೈಸ್, ಫೋಟೋಗೆ ರೆಡಿ ಆದರು. ಎಲ್ಲ ಗ್ರೀನರಿ ಮಾತ್ರ ಇಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆ, ಮತ್ತೆಲ್ಲ ಫಾಗಲ್ಲಿ ಇದಾಗ್ತದೆ. ನಿಮಗೆ ತೋರಿಸ್ತೀನಿ ನೋಡಿ. ಇವ್ರ ಯೂಟ್ಯೂಬ್ ಚಾನಲ್ ಇದೆ. ಹೋಗ್ಬಾರ್ದು, ಬನ್ನಿ ಕಡೆ. ಏನ್ ಮಾಡ್ತಾ ಇದೀರ ರೋಶ್ನಿ? ನಾನು ಕಾಲಿಟ್ಟು ಒಂದು ಫೋಟೋ ಹೋಗಿ ಹೋಗಿ. That's all for this vlog. We'll see you in the next one. Until then, please like, share and subscribe to my channel. Thank you for watching.